Knowing the rules, now I go to examples. She celebrates Dasara festival. ಇಲ್ಲಿ ನೋಡಿ ಸೆಲೆಬ್ರೇಟ್ಸ್ ಅಂತ ಇದೆ. ಸೊ ಎಸ್ ಫಾರ್ಮ್ ಬಂದಿದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ನೋಡಿ ಶಿ ಸೆಲೆಬ್ರೇಟ್ ಇಲ್ಲಿ ಥರ್ಡ್ ಪರ್ಸನ್ ಇರೋದ್ರಿಂದ ಎಸ್ ಬಂತು. ಅದೇ ಈ ಇದು ಫಸ್ಟ್ ಪರ್ಸನ್ ಪ್ರೊನೌನು ಅದರಲ್ಲಿ ಸಿಂಗ್ಯುಲರ್ ಆಗಿರ್ಬೋದು ಪ್ಲೂರಲ್ ಆಗಿರ್ಬೋದು ಅಥವಾ ದೇ ಅನ್ನೋದು ಥರ್ಡ್ ಪರ್ಸನ್ ಪ್ರೊನೌನು. ಈ ಸಂದರ್ಭದಲ್ಲಿ ನಾವು ಸೆಲೆಬ್ರೇಟ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಪ್ರೊನೌನ್ಸ್ ಬಂದಾಗ, ಅಂದರೆ ಈ ಶೀಟ್ ಬಂದಾಗ ನಾವು ಕಂಪಲ್ಸರಿ ಎಸ್ ಯೂಸ್ ಮಾಡಬೇಕು. ಐ ವಿ ಯು ದೇ ಬಂದಾಗ ಎಸ್ ಅನ್ನೋದು ನಾವು ಯೂಸ್ ಮಾಡಬಾರ್ದು. ಅದೇ ಪ್ಲೂರಲ್ ನೌನ್ಸ್ ಬಂದಾಗ ಎಸ್ ಯೂಸ್ ಮಾಡಬಾರ್ದು. ಅದೇ ಸಿಂಗ್ಯುಲರ್ ನೌನ್ಸ್ ಬಂದಾಗ ಎಸ್ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಸಿ ಸೆಲೆಬ್ರೇಟ್ ದಸರಾ ಫೆಸ್ಟಿವಲ್ ಅಂತ ಇದೆ. ರೂಲ್ಸ್ ಪ್ರಕಾರ ಏನು ಮಾಡಬೇಕು ಅಂತ ಹೇಳಿದ್ದೆ ನಾವು. ಶಿ ಸೆಲೆಬ್ರೇಟ್ ದಸರಾ ಫೆಸ್ಟಿವಲಲ್ಲಿ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು. ಶಿ ಅನ್ನೋದು ಸಬ್ಜೆಕ್ಟ್, ಸೆಲೆಬ್ರೇಟ್ಸ್ ಅನ್ನೋದು ವರ್ಬ್, ದಸರಾ ಫೆಸ್ಟಿವಲ್ ಅನ್ನೋದು ಆಬ್ಜೆಕ್ಟ್. ಈಗ ಈ ದಸರಾ ಫೆಸ್ಟಿವಲ್ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಪ್ಲೇಸ್ ಬರುತ್ತೆ, ಫಸ್ಟಿಗೆ ಬರುತ್ತೆ ಅಂತ ದಸರಾ ಫೆಸ್ಟಿವಲ್. ನೋಡಿ ಇದು ಸಿಂಗ್ಯುಲರ್ ಆಗಿರೋದ್ರಿಂದ, ಸಿಂಪಲ್ ಪ್ರೆಸೆಂಟ್ ಇರೋದ್ರಿಂದ ನಾವು ದಸರಾ ಫೆಸ್ಟಿವಲ್ ಆದ ತಕ್ಷಣ ನಾವು ಏನಂತ ಹೇಳಿದ್ವಿ, ಯೂಸ್ ಆಕ್ಸಿಲರಿ ವರ್ಬ್ ಅಂತ ಹೇಳಿದ್ವಿ. ಆವಾಗ ನಾವೇನು ಮಾಡಬೇಕು, ಈಸ್ ಅನ್ನೋದು ಯೂಸ್ ಮಾಡಬೇಕು. ಆಮೇಲೆ ಸೆಲೆಬ್ರೇಟ್ ಅನ್ನೋ ವರ್ಬನ್ನು ನಾವು ಥರ್ಡ್ ಫಾರಮ್ಗೆ ತಂದ್ಕೋಬೇಕು. ಸೆಲೆಬ್ರೇಟ್, ಸೆಲೆಬ್ರೇಟೆಡ್, ಸೆಲೆಬ್ರೇಟೆಡ್ ಅಂತ ಯೂಸ್ ಮಾಡಬೇಕು. ಆಮೇಲೆ ನಾವು ಬೈ ಅನ್ನೋದನ್ನು ಯೂಸ್ ಮಾಡಬೇಕು. ಆಮೇಲೆ ಶಿ ಇರೋದು ನೋಡಿ, ಇಲ್ಲಿ ಜ್ಞಾಪಕ ಇಟ್ಕೋಬೇಕು ನೀವು. ಶಿ ಇರೋದು ಹರ್ ಆಗುತ್ತೆ. ಅಂದರೆ ಸಬ್ಜೆಕ್ಟು ಸಿ ಇರುತ್ತೆ, ಅದು ಆಬ್ಜೆಕ್ಟ್ ಪ್ಲೇಸ್ ಬಂದಾಗ ಹರ್ ಆಗುತ್ತೆ. ಹೆಂಗೆ ಅಂದರೆ ಐ ಬಿಕಮ್ಸ್ ಮೀ, ವಿ ಬಿಕಮ್ಸ್ ಹಸ್, ಯು ಬಿಕಮ್ಸ್ ಯು, ಈ ಬಿಕಮ್ಸ್ ಇಮ್, ಶಿ ಬಿಕಮ್ಸ್ ಹರ್, ಇಟ್ ಬಿಕಮ್ಸ್ ಇಟ್, ದೇ ಬಿಕಮ್ ದೆನ್ ಅಂತ ಬರುತ್ತೆ. ದೇ ಬಿಕಮ್ಸ್ ದೆಮ್ ಅಂತೇಳಿ ಬರುತ್ತೆ. ಇದು ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗುತ್ತೆ ಅಂತ. ಈ ರೀತಿ ನಾವು ಚೇಂಜಸ್. ಅಂದರೆ ಸಿ ಸೆಲೆಬ್ರೇಟ್ಸ್ ದಸರಾ ಫೆಸ್ಟಿವಲ್. ದಸರಾ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಬೈ ಹರ್ ಅಂತೇಳಿ. ಇದು ಸಿಂಪಲ್ ಪ್ರೆಸೆಂಟ್. ಎರಡನೇ ಸೆಂಟೆನ್ಸ್ ನೋಡಿ, ಇಲ್ಲಿ ಏನಿದೆ ಅಂದರೆ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮಿನೇಷನ್. ನೋಡಿ ಇದು ಪ್ರೆಸೆಂಟ್ ಕಂಟಿನ್ಯೂಸ್ನೇ ಇದೆ. ಫಸ್ಟ್ ಸೆಂಟೆನ್ಸ್ ಯಾವುದು, ಸಿಂಪಲ್ ಪ್ರೆಸೆಂಟ್. ಎರಡನೇ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ಲಿ ಏನೇನು ಬರುತ್ತೆ ಅಂದರೆ ಹ್ಯಾಮ್, ಈಸ್, ಆರ್ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ನಾಲ್ಕನೇ ಫಾರಮ್ ಯಾವುದು, ರೈಟ್, ರೋಟ್, ರಿಟರ್ನ್, ರೈಟಿಂಗ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್, ಈ ವರ್ಡ್ಸ್ ಯೂಸ್ ಮಾಡ್ತಾರೆ. ಅದ್ರ ಜೊತೆಲಿ ಏನು ಬರುತ್ತೆ, ಹ್ಯಾಮ್, ಈಸ್, ಆರ್ ಅನ್ನೋದು ಅಲ್ಲಿ ಬರುತ್ತೆ. ನೋಡಿ ಇಲ್ಲಿ ಯಾವುದೇ ಇಂಗ್ ಫಾರಮ್ ಬರಲಿ ಅಥವಾ ಕಂಟಿನ್ಯೂಸ್ ಫಾರಮ್ ಬರಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಫ್ಯೂಚರ್ ಕಂಟಿನ್ಯೂಸ್ ಆಗಿರ್ಬೋದು, ಆವಾಗ ಆ ಇಂಗನ್ನು ತೆಗೆದುಬಿಟ್ಟು ನಾವೇನು ಮಾಡ್ತೀವಿ, ಬೀಯಿಂಗ್ ಅಂತ ಮಾಡ್ತೀವಿ. ಇಷ್ಟೇ ಚೇಂಜಸ್ ಯಾವುದರಲ್ಲಿ, ಸಿಂಪಲ್ ಪ್ರೆಸೆಂಟ್ ಅಂತ ಇದರಲ್ಲಿ ಮಾಡಿದಾಗ ಇಲ್ಲಿ ನಾವೇನು ಮಾಡ್ತೀವಿ, ಇಂಗಿರೋದು ಬೀಯಿಂಗ್ ಮಾಡ್ತೀವಿ. ಆಮೇಲೆ ಆ್ಯಸ್ ಯೂಶುವಲ್ ಆಗಿ ಆ ಒಂದು ಕೊಟ್ಟಿರೋ ವರ್ಬನ್ನು ಥರ್ಡ್ ಫಾರ್ಮ್ಗೆ ಮಾಡ್ತೀವಿ. ನೋಡಿ ಇಲ್ಲಿ ಮಾಡಿದ್ದೀನಿ. ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮಿನೇಷನ್. ದ ಎಕ್ಸಾಮಿನೇಷನ್ ಈಸ್ ಬೀಯಿಂಗ್ ರಿಟನ್ ಬೈ ಸ್ಟೂಡೆಂಟ್ಸ್ ಅಂತ ಮಾಡಿದ್ವಿ. ಇಲ್ಲಿ ಏನೇನು ಮಾಡಿದ್ದೀವಿ, ಸ್ಟೂಡೆಂಟ್ಸ್ ಅನ್ನೋದು ಲಾಸ್ಟ್ಗೆ ಹೋಗಿದೆ, ಎಕ್ಸಾಮಿನೇಷನ್ ಫಸ್ಟಿಗೆ ಬಂದಿದೆ, ಎಕ್ಸಾಮಿನೇಷನ್ ಅನ್ನೋದು ಸಿಂಗ್ಯುಲರ್, ಅದರಿಂದ ಈಸ್ ಯೂಸ್ ಮಾಡಿದ್ವಿ, ಐ ಎನ್ ಜಿ ಬದಲು ಬೀಯಿಂಗ್ ಮಾಡಿದ್ದೀವಿ. ಅಲ್ಲಿ ಹಿಂಗಿರೋದು ಬೀಯಿಂಗ್ ಆದಾಗ ರೈಟ್ ಅನ್ನೋದು ಬರುತ್ತೆ. ರೈಟ್ ಅನ್ನೋದನ್ನು ನಾವೇನು ಮಾಡಿದ್ದೀವಿ, ಥರ್ಡ್ ಫಾರಮ್ ತಂದಿಟ್ಟಿದ್ದೀವಿ. ರೈಟ್, ರೋಟ್, ರಿಟರ್ನ್, ಆಮೇಲೆ ಬೈ ಅನ್ನೋದು ಯೂಸ್ ಮಾಡಿದ್ವಿ. ಸೊ ಈ ರೀತಿ ಇಂಗ್ ಫಾರಮ್ ಇದ್ದರೆ ಬೀಯಿಂಗ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಮೂರನೇ ಸೆಂಟೆನ್ಸ್ ನೋಡಿ, ರಾಜಾ ಹ್ಯಾಸ್ ಹೆಲ್ಪ್ಡ್ ರಶ್ಮಿ ಅಂತ ಇದೆ. ರಾಧಾ ಹ್ಯಾಸ್ ಹೆಲ್ಪ್ಡ್ ರಶ್ಮಿ ಅಂತ. ಇದು ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಏನೇನು ಬರುತ್ತೆ, ಹ್ಯಾಸ್ ಮತ್ತು ಹ್ಯಾವ್ ಬರುತ್ತೆ. ಹ್ಯಾಸ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ, ಸಿಂಗ್ಯುಲರಿಗೆ ಮಾತ್ರ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ನೌನ್ ಆಗಿರೋದು, ಪ್ರೊನೌನ್ ಆಗಿರ್ಬೋದು. ಹ್ಯಾವ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ, ಪ್ಲೂರಲ್ ನೌನ್. ಆಮೇಲೆ ಹೈ ಅನ್ನೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಐ ವಿ ಯು ದೇಗೆ ಪ್ರೊನೌನ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಆಲ್ ಪ್ಲೂರಲ್ ನೌನ್ಸ್ಗೆ ನಾವು ಹ್ಯಾವ್ ಅನ್ನೋದು ಯೂಸ್ ಮಾಡ್ತೀವಿ. ಇಲ್ಲಿ ಜಸ್ಟ್ ನೀವೇನು ಮಾಡಬೇಕಂದ್ರೆ ನೋಡಿ, ವೆರಿ ಸಿಂಪಲ್ ಇದು. ಹ್ಯಾವ್, ಹ್ಯಾಸ್ ಬಂದಾಗ ಬೀನ್ ಅನ್ನೋದು ಯೂಸ್ ಮಾಡಬೇಕು. ಆಮೇಲೆ ಇದರಲ್ಲಿ ಆಲ್ರೆಡಿ ಏನಿರುತ್ತಂದರೆ ಆಕ್ಸಿಲರಿ ವರ್ಬ್, ಇದು ಥರ್ಡ್ ಪರ್ಸನ್ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ ಅಥವಾ ಥರ್ಡ್ ಫಾರಮ್ ಆಫ್ ದ ವರ್ಬ್ ಇರುತ್ತೆ ನೋಡಿ. ಹೆಲ್ಪ್ಡ್, ಹೆಲ್ಪ್ಡ್ ಅನ್ನೋದು ಇರುತ್ತೆ. ರಶ್ಮಿ, ಈಗ ನೋಡಿ ರಾಧಾ ರಶ್ಮಿ ಇದೆ, ರಶ್ಮಿ ಫಸ್ಟಿಗೆ ಬರುತ್ತೆ. ಆಮೇಲೆ ಈ ಕಡೆ ಬಂದಾಗ ರಾಧಾ ಬರುತ್ತೆ.
ರಶ್ಮಿ ಹ್ಯಾಸ್ ಬೀನ್ ಅಂತ ಬರುತ್ತೆ ನೋಡಿ. ಹ್ಯಾಸ್ ಬಂದಾಗ ನೋಡಿ, ವೇರ್ ಎವರ್ ಹ್ಯಾವ್, ಹ್ಯಾಸ್, ಹ್ಯಾಡ್ ಅಂತ ಕರೀತೀವಿ. ಹ್ಯಾವ್ ಹ್ಯಾಸ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ, ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ. ರಶ್ಮಿ ಹ್ಯಾಸ್ ಬೀನ್ ಹೆಲ್ಪ್ಡ್ ಬೈ ರಾಧಾ. ನೋಡಿ ಈ ರೀತಿ ರಶ್ಮಿ ಹ್ಯಾಸ್ ಬೀನ್ ಹೆಲ್ಪ್ಡ್ ಬೈ ರಾಧಾ. ನೆಕ್ಸ್ಟ್, ಈ ಸ್ಪೋಕ್ ಇಂಗ್ಲೀಷ್. ನೋಡಿ ಇದು ಯಾವ ಟೆನ್ಸಲ್ಲಿ ಇದೆ ಅಂದರೆ ಸಿಂಪಲ್ ಪಾಸ್ಟಲ್ಲಿದೆ. ಸಿಂಪಲ್ ಪಾಸ್ಟ್ ಇದ್ದಾಗ ನಾವೇನು ಮಾಡಬೇಕು ನೋಡಿ, ಇಲ್ಲಿ ಈ ಇರೋದು ಈ ಕಡೆ ಬಂದಾಗ ಹಿಮ್ ಆಗುತ್ತೆ, ಇಂಗ್ಲೀಷ್ ಫಸ್ಟ್ಗೆ ಬರುತ್ತೆ. ಇಂಗ್ಲೀಷ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ವಾಸ್. ನೋಡಿ ವಾಸು ಮತ್ತು ವರ್ ಅನ್ನೋದು ಯೂಸ್ ಮಾಡ್ತೀವಿ. ವಾಸ್ ಅನ್ನೋದು ಸಿಂಗ್ಯುಲರ್ ಯೂಸ್ ಮಾಡ್ತೀವಿ, ವರ್ ಅನ್ನೋದು ಯೂಸ್ ಮಾಡ್ತೀವಿ. ನಾನು ಹೇಳಿದ್ದೆ ನಿಮಗೆ 4ನೇ ರೂಲ್ ಏನಂದರೆ ಯಾವುದೇ ಟೆನ್ಸಲ್ಲಿ ಇರಲಿ ಅದಕ್ಕೆ ನಾವು ಥರ್ಡ್ ಫಾರಮ್ ಆಫ್ ದ ವರ್ಬ್ ಯೂಸ್ ಮಾಡಬೇಕು. ಇಲ್ಲಿ ಸ್ಪೋಕ್ ಇದೆ, ಥರ್ಡ್ ಫಾರಮ್ ಬಂದುಬಿಟ್ಟು ಸ್ಪೋಕೆನ್. ಆವಾಗ ಇಂಗ್ಲೀಷ್ ವಾಸ್ ಸ್ಪೋಕೆನ್ ಬೈ ಹಿಮ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಇದು ಸಿಂಪಲ್ ಪಾಸ್ಟ್. ನೆಕ್ಸ್ಟ್, ಪ್ರತಾಪ್ ವಾಸ್ ವಾಚಿಂಗ್ ಎ ಮೂವಿ. ನೋಡಿ ಇದು ಎಂಥ ಟೆನ್ಸು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸಲ್ಲಿ ಏನೇನು ಬರುತ್ತೆ? ವಾಸ್ ಮತ್ತು ವರ್ ಅನ್ನೋದು ಬರುತ್ತೆ, ING ಫಾರಮ್ ಅನ್ನೋದು ಇದು. ನಾನು ನಿಮ್ಗೆ ಹೇಳಿದ್ದೆ ಇಂಗ್ ಫಾರಮ್ ಬಂದಾಗ ಬೀಯಿಂಗ್ ಅನ್ನೋದು ಯೂಸ್ ಮಾಡಬೇಕು. ಯಾವುದೇ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಫ್ಯೂಚರ್ ಕಂಟಿನ್ಯೂಸ್ ಆಗಿ ಯಾವುದೇ ಟೆನ್ಸಲ್ಲಿ ಬೀಯಿಂಗ್ ಅಂತ ಯೂಸ್ ಮಾಡಿ. ನೋಡಿ ಇಲ್ಲೇನು ಸೆಂಟೆನ್ಸ್ ಏನಿದೆ? ಪ್ರತಾಪ್ ವಾಸ್ ವಾಚಿಂಗ್ ಎ ಮೂವಿ. ಪ್ರತಾಪ್ ವಾಸ್ ವಾಚಿಂಗ್ ಎ ಮೂವಿ. ಈಗ ಎ ಮೂವಿ ಅನ್ನೋದು ಫಸ್ಟಿಗೆ ಬರುತ್ತೆ, ವಾಸ್ ಅನ್ನೋದು ಸಿಂಗ್ಯುಲರ್ ಅದರಿಂದ ವಾಸ್ ಬಂತು, ಇಂಗ್ ಬದಲು ಬೀಯಿಂಗ್ ಆಗಿತ್ತು. ವಾಚ್ ಇರೋದೇನೋ ಥರ್ಡ್ ಫಾರ್ಮ್, ವಾಚ್ ಅಂತೇಳಿ ಬೈ ಪ್ರತಾಪ್. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್, ದ ಟೀಚರ್ ಹ್ಯಾಡ್ ಟಾಟ್ ಎ ಲೆಸನ್. ಇದು ಎಂಥ ಟೆನ್ಸು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಸಿಂಗ್ಯುಲರ್ ಪ್ಲೂರಲ್ ಬರುತ್ತೆ, ಎಲ್ಲದಕ್ಕೂ ಹ್ಯಾಡ್ ಬರುತ್ತೆ. ಇಲ್ಲಿ ನಾವು ಆಲ್ರೆಡಿ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ ಅಥವಾ ಥರ್ಡ್ ಫಾರಮ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಈಗ ದ ಟೀಚರ್ ಅನ್ನೋದು ಕೊನೆಗೆ ಹೋಗ್ತಾನೆ, ಲೆಸನ್ ಅನ್ನೋದು ಫಸ್ಟ್ ಬರುತ್ತೆ, ಆವಾಗ ಹ್ಯಾಡ್ ಬೀನ್ ಅನ್ನೋದು ಯೂಸ್ ಮಾಡಬೇಕು. ಆಲ್ರೆಡಿ ಪಾಸ್ಟ್ ಪಾರ್ಟಿಸಿಪಲ್ ಇದೆ, ಟಾಟ್ ಅಂತ ಇದೆ. ಆಮೇಲೆ ನಾವು ಬೈ ಅನ್ನೋದು ಯೂಸ್ ಮಾಡಬೇಕು. ಆನ್ಸರ್ ಏನು? ಎ ಲೆಸನ್ ಹ್ಯಾಡ್ ಬೀನ್ ಟಾಟ್ ಬೈ ದ ಟೀಚರ್. ನೋಡಿ ಇಲ್ಲಿ ಯಾವ್ಯಾವ ಕೇಳ್ತಾರೆ ನೋಡ್ಕೋಬೇಕು ನೀವು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಆಮೇಲೆ ಸಿಂಪಲ್ ಪಾಸ್ಟ್ ಟೆನ್ಸ್. ಇಷ್ಟು ಇದರಲ್ಲಿರುತ್ತೆ. ನೆಕ್ಸ್ಟು ಪಾಸ್ಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್. ಆಮೇಲೆ ಸಪೋಸ್ ಅವ್ರು ಏನಾದರೂ ಕೇಳಲ್ಲ, ಆದರೆ ವಿಲ್, ಶೆಲ್, ಕೆನ್, ಮೇ, ವುಡ್, ಶುಡ್, ಕುಡ್, ಮೈಟ್, ಮಸ್ ಅಂತ ಬರುತ್ತೆ. ಆವಾಗ ಇಮ್ಮಿಡಿಯೇಟಾಗಿ ನೀವೇನು ಯೂಸ್ ಮಾಡಬೇಕಂದ್ರೆ BE ಅನ್ನೋದು ಯೂಸ್ ಮಾಡಿಬಿಟ್ಟು ಪಾಸ್ಟ್ ಪಾರ್ಟಿಸಿಪಲ್ ಆ್ಯಸ್ ಯೂಶುವಲ್ ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕಷ್ಟೆ. ಸಪೋಸ್ ವಿಲ್ ಹ್ಯಾವ್, ಶೆಲ್ ಹ್ಯಾವ್, ಕೆನ್ ಹ್ಯಾವ್, ಕುಡ್ ಹ್ಯಾವ್, ಮೈಟ್ ಹ್ಯಾವ್ ಅಂತ ಬರುತ್ತೆ, ಅಲ್ಲಿ ಬೀನ್ ಅನ್ನೋದು ಯೂಸ್ ಮಾಡೋದು ಅಂತ ಕೊಡಲ್ಲ. ಆದರೆ ಇವು ಮಾತ್ರ ನೀವು ನೋಡ್ಕೋಬೇಕು. ಯಾವ್ಯಾವ ಕೇಳಿದ್ದಾರೆ ಇಲ್ಲಿ? ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್. ಇಷ್ಟನ್ನು ನಿಮಗೆ ಎಕ್ಸಾಮ್ ಟೈಮಲ್ಲಿ ಹೇಳ್ತಾರೆ. ಇದು ಎಕ್ಸಾಂಪಲ್. ಈಗ ಆಮೇಲೆ ನೋಡಿ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೀನಿ ನಾನು. ಆ ಟೇಬಲ್ ಪ್ರಕಾರವಾಗಿ ಟೆನ್ಸ್, ಯಾವ ಟೆನ್ಸ್, ಯಾವ ಆ್ಯಕ್ಟಿವ್ ಫಾರಮ್ಮು ಮತ್ತು ಪ್ಯಾಸಿವ್ ಫಾರಮ್ ಅಂತ ಇದೆ, ಅದನ್ನು ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಈಸ್ ಆಲ್ಸೋ ಸ್ಟಡಿ ಮೆಟೀರಿಯಲ್ ಟು. ಇದನ್ನು ಸ್ಟಡಿ ಮೆಟೀರಿಯಲ್ಗೂ ಸಹ ನಾವು ಯೂಸ್ ಮಾಡ್ತೀವಿ ಅಂತ. ನೋಡಿ ಇಲ್ಲಿ ಟೆನ್ಸ್ ಬಂದುಬಿಟ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆ್ಯಕ್ಟಿವ್ ಫಾರಮಲ್ಲಿ ಏನಿರುತ್ತೆ? ಸೆಲೆಬ್ರೇಟ್, ಸೆಲೆಬ್ರೇಟ್ಸ್. ಸೆಲೆಬ್ರೇಟ್ ಅನ್ನೋದು ಪ್ಲೂರಲ್, ಸೆಲೆಬ್ರೇಟ್ಸ್ ಅನ್ನೋದು ಸಿಂಗ್ಯುಲರ್. ನೋಡಿ ಇಲ್ಲಿ ಹೈ ಬಂದ್ರೆಗಿನ ಹ್ಯಾಮ್ ಅಂತ ಯೂಸ್ ಮಾಡಬೇಕು, ಈ ಶೀಟ್ ಬಂದರೆ ಈಸ್ ಯೂಸ್ ಮಾಡಬೇಕು, ಇದು ದೇ ಬಂದಾಗ ಆರ್ ಅನ್ನೋದು ಯೂಸ್ ಮಾಡಬೇಕು. ಪ್ಲಸ್ ಈ ಸೆಲೆಬ್ರೇಟ್ಗೆ ಥರ್ಡ್ ಫಾರ್ಮ್ ಯಾವುದು? ಸೆಲೆಬ್ರೇಟ್, ಸೆಲೆಬ್ರೇಟೆಡ್, ಸೆಲೆಬ್ರೇಟೆಡ್. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸೆಲೆಬ್ರೇಟ್ ಅಥವಾ ಸೆಲೆಬ್ರೇಟ್ಸ್ ಬರುತ್ತೆ. ಪ್ಯಾಸಿವ್ ಫಾರಮ್ ಬಂದಾಗ ಆಮ್, ಈಸ್, ಆರ್ ಪ್ಲಸ್ ಸೆಲೆಬ್ರೇಟೆಡ್ ಅಂತ ಯೂಸ್ ಮಾಡಬೇಕು. ಇದು ಆ್ಯಕ್ಟಿವ್ ಫಾರಮ್, ಇದು ಪ್ಯಾಸಿವ್ ಫಾರ್ಮ್. ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಏನೇನು ಬರುತ್ತೆ ಅಂದರೆ ಹ್ಯಾಮ್, ಈಸ್, ಆರ್ ಪ್ಲಸ್ ರೈಟಿಂಗ್ ಬರುತ್ತೆ. ಪ್ಯಾಸಿವ್ ಫಾರಮಲ್ಲಿ ಹ್ಯಾಮ್, ಈಸ್, ಆರ್ ಪ್ಲಸ್ ಬೀಯಿಂಗ್ ಯಾಕೆ ಬಂತು? ING ಇರೋದ್ರಿಂದ ಬೀಯಿಂಗ್ ಬಂತು. ಆಮೇಲೆ ರೈಟ್ ಇರೋದು ರಿಟರ್ನ್ ಆಗುತ್ತೆ. ಅಂದರೆ ಆ್ಯಕ್ಟಿವ್ ಫಾರಮಲ್ಲಿ ಹ್ಯಾಮ್, ಈಸ್, ಆರ್ ಪ್ಲಸ್ ರೈಟಿಂಗ್, ಇದರಲ್ಲಿ
ಹ್ಯಾಮ್ ಈಸ್ ಆರ್ ಪ್ಲಸ್ ಬೀಯಿಂಗ್ ರಿಟರ್ನ್ ಅಂತ ಬರಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನು ಬರುತ್ತೆ ಅಂದರೆ ಹ್ಯಾವ್ ಹ್ಯಾಸ್ ಪ್ಲಸ್ ಹೆಲ್ಪ್ಡ್. ಇಲ್ಲಿ ಏನು ಬರುತ್ತೆ ಅಂದರೆ ಜಸ್ಟ್ ಹ್ಯಾವ್ ಹ್ಯಾಸ್ ಪ್ಲಸ್ ಬೀನ್. ನೋಡಿ, ಹ್ಯಾವ್ ಹ್ಯಾಸ್ ಬಂದಾಗ ಬೀನ್ ಅನ್ನೋದು ಯೂಸ್ ಮಾಡಬೇಕು. ಆಲ್ರೆಡಿ ಏನಿರುತ್ತೆ ಅಂದರೆ ಅದು ಇದು ಹೆಲ್ಪ್ಡ್ ಅಂತೇಳಿ ನಾವು ಬರ್ತೀವಿ. ಇಲ್ಲಿ ಈಟನ್ ಅಂತ ಕೊಟ್ಟಿದ್ದಾರೆ, ನಾವು ಹೊಡೆದಾಗ್ಬಿಟ್ಟು ಹೆಲ್ಪ್ಡ್ ಅಂತ ನಾವು ಯೂಸ್ ನೋಡಿ. ಹ್ಯಾವ್ ಹ್ಯಾಸ್ ಪ್ಲಸ್ ಹೆಲ್ಪ್ಡ್, ಹ್ಯಾವ್ ಹ್ಯಾಸ್ ಪ್ಲಸ್ ಬೀನ್ ಹೆಲ್ಪ್ಡ್ ಅಂತೇಳಿ ನಾವು ಯೂಸ್ ಮಾಡಬೇಕು. ಸಿಂಪಲ್ ಪಾಸ್ಟಲ್ಲಿ ನೋಡಿ ಸ್ಪೋಕ್ ಅಂತ ಇರುತ್ತೆ, ಸ್ಪೋಕ್ ಅಂತ ಯೂಸ್ ಮಾಡಬೇಕಲ್ಲಿ. ಆವಾಗ ಇದೇನಾಗುತ್ತೆ ಅಂದರೆ ಸಿಂಗ್ಯುಲರ್ ಇದ್ದರೆ ವಾಸ್ ಮತ್ತು ಪ್ಲೂರಲ್ ಇದ್ದರೆ ವರ್ ಅಂತ ಯೂಸ್ ಮಾಡಿಬಿಟ್ಟು ಅದಕ್ಕೂ ಸಹ ಪಾಸ್ಟ್ ಪಾರ್ಟ್ಸ್ಪಲ್ ಯೂಸ್ ಮಾಡಬೇಕು. ವಾಸ್ ವರ್ ಪ್ಲಸ್ ಸ್ಪೋಕೆನ್ ಅಂತ ಯೂಸ್ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಬಂದುಬಿಟ್ಟು ವಾಸ್ ವರ್ ವಾಚಿಂಗ್, ವಾಸ್ ವರ್ ಪ್ಲಸ್ ಬೀಯಿಂಗ್ ವಾಚ್ಡ್ ಅಂತ ಯೂಸ್ ಮಾಡಬೇಕು. ವಾಸ್ ವರ್ ಪ್ಲಸ್ ಬೀಯಿಂಗ್ ವಾಚ್ಡ್ ಅಂತೇಳಿ ನಾವು ಯೂಸ್ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟಲ್ಲಿ ಏನು ಬರುತ್ತೆ ಅಂದರೆ ಹ್ಯಾಡ್ ಟಾಟ್ ಅಂತ ಬರುತ್ತೆ. ಇಲ್ಲಿ ಹ್ಯಾಡ್ ಬೀನ್ ಟಾಟ್ ಅಂತೇಳಿ ಯೂಸ್ ಮಾಡಬೇಕು. ಇದು ಚೆನ್ನಾಗಿ ನೋಡಿ, ಹ್ಯಾಡ್ ಟಾಟ್ ಇರೋದು ನೋಡಿ. ಇದು ಟೆನ್ಸ್, ಆ್ಯಕ್ಟಿವ್ ಫಾರಮ್ ಮತ್ತು ಪ್ಯಾಸಿವ್ ಫಾರಮನ್ನು ಇಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಗ ನಾನು ಯಾವ ರೀತಿ ಅದನ್ನು ಯೂಸ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹೇಳ್ತೀನಿ. ನೋಡಿ, ಇಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಹ್ಯಾಮ್ ಈಸ್ ಯೂಸ್ಡ್ ಫಾರ್ ಐ pronoun. In simple present tense, am is used for I pronoun. Only is used for singular nouns and pronouns, and are is used for plural nouns and pronouns. ಅಂದರೆ ಅರ್ಥ ಏನಂದರೆ ಐ ಪ್ರೊನೌನ್ ಏನು ಬಂದರೆ ಹ್ಯಾಮ್ ಯೂಸ್ ಮಾಡಬೇಕು. ಈಸ್ ಅನ್ನೋದು ಯೂಸ್ ಮಾಡಿದ್ರೆ ಈ ಶೀಟ್ಗೆ ಬರುತ್ತೆ. ಮತ್ತು ಆರ್ ಅನ್ನೋದು ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಹ್ಯಾಮ್ ಈಸ್ ಯೂಸ್ಡ್ ಫಾರ್ ಐ ಪ್ರೊನೌನ್. ಐ ಅನ್ನೋ ಒಂದು ಪ್ರೊನೌನ್ಗೆ ಯಾವ ಅನ್ನೋದು ಬರುತ್ತೆ ಯಾವುದರಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್. ಪ್ರೊನೌನ್ ಓನ್ಲಿ. ಈಸ್ ಯೂಸ್ಡ್ ಫಾರ್ ಸಿಂಗ್ಯುಲರ್ ನೌನ್ಸ್ ಆರ್ ಪ್ರೊನೌನ್ಸ್. ಈ ಶೀಟ್ ಬಂದಾಗ ಮತ್ತು ಸಿಂಗ್ಯುಲರ್ ನೌನ್ಸ್ ಬಂದಾಗ ನಾವು ಈಸ್ ಅನ್ನೋದು ಯೂಸ್ ಮಾಡ್ತೀವಿ. ಆ್ಯಂಡ್ ಆರ್ ಈಸ್ ಯೂಸ್ಡ್ ಫಾರ್ ಪ್ಲೂರಲ್ ನೌನ್ಸ್ ಆ್ಯಂಡ್ ಪ್ರೊನೌನ್ಸ್. ಆರ್ ಅನ್ನೋದು ಪ್ಲೂರಲ್ ನೌನ್ಸ್ಗೆ ಮತ್ತು ಪ್ರೊನೌನ್ಸ್ಗೆ ಯೂಸ್ ಮಾಡಿ. ಈ ರೀತಿ ಹ್ಯಾಮ್ ಅನ್ನೋದು ಐಗೆ, ಈಸ್ ಅನ್ನೋದು ಈ ಶೀಟ್ಗೆ, ಆಮೇಲೆ ಆರ್ ಅನ್ನೋದು ವಿ ಯು ದೇಗೆ ಯೂಸ್ ಮಾಡ್ತೀವಿ ಅಂತ. ಎರಡನೇದು ರೂಲ್ ಏನಂದರೆ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಿ ಯೂಸ್ ಬೀಯಿಂಗ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸ್ಟ್ರಾ ಯೂಸ್ ಮಾಡಬೇಕು. ING ಬದಲು ಬೀಯಿಂಗ್ ಅಂತ ಇದೆ. ಅಲಾಂಗ್ ವಿತ್ ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಥರ್ಡ್ ಫಾರಮ್ ಆಫ್ ವರ್ಬ್ V3 ಅಂತ ಕರೀತೀವಿ. ಮೂರನೇ ಫಾರಮನ್ನು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಬೀಯಿಂಗ್ ಎಲ್ಲಿ ಪ್ರೆಸೆಂಟ್ ಅಂದರೆ ಅಲ್ಲ ಅರ್ಥ ಏನಂದರೆ ಆಮ್ ಸ್ಪೋಕನ್, ಆಮ್ ಬೀಯಿಂಗ್ ಸ್ಪೋಕನ್, ಆರ್ ಬೀಯಿಂಗ್ ಸ್ಪೋಕನ್, ಆಮೇಲೆ ಈಸ್ ಬೀಯಿಂಗ್ ಸ್ಪೋಕನ್. ಈ ರೀತಿ ನಾವು ಬೀಯಿಂಗ್ ಅನ್ನೋದು ಇಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್. ಮೂರನೇದು ನೋಡಿ, ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಿ ಯೂಸ್ ಹ್ಯಾವ್ ಫಾರ್ ಪ್ಲೂರಲ್ ನೌನ್ಸ್ ಆ್ಯಂಡ್ ಪ್ರೊನೌನ್ಸ್ ಅಲಾಂಗ್ ವಿತ್ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ನೋಡಿ, ಒಂದು ಅನುಕೂಲ ಏನಂದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಮತ್ತು ಪಾಸ್ಟ್ ಪರ್ಫೆಕ್ಟಲ್ಲಿ ಆಲ್ರೆಡಿ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ ಅಥವಾ ಥರ್ಡ್ ಫಾರಮ್ ಇರುತ್ತೆ. ಅಲ್ಲಿ ಜಸ್ಟ್ ನೀವೇನು ಮಾಡಬೇಕಂದ್ರೆ ಬೀನ್ ಅನ್ನೋದು ಯೂಸ್ ಮಾಡಬೇಕಷ್ಟೆ. ಯು ಹ್ಯಾವ್ ಟು ಯೂಸ್ ಓನ್ಲಿ ಬೀನ್. ಇನ್ ಸಿಂಪಲ್ ಪಾಸ್ಟ್ ವಾಸ್ ಈಸ್ ಯೂಸ್ಡ್ ಫಾರ್ ಸಿಂಗ್ಯುಲರ್ ನೌನ್ಸ್ ಆ್ಯಂಡ್ ಪ್ರೊನೌನ್ಸ್. ವರ್ ಈಸ್ ಯೂಸ್ಡ್ ಫಾರ್ ಪ್ಲೂರಲ್ ನೌನ್ಸ್ ಆ್ಯಂಡ್ ಪ್ರೊನೌನ್ಸ್. ನೋಡಿ, ಇಲ್ಲಿ ಸಿಂಪಲ್ ಪಾಸ್ಟಲ್ಲಿ ಸಿಂಗ್ಯುಲರ್ ಇದ್ದರೆ ವಾಸ್ ಅಂತ ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ದರೆ ವರ್ ಅಂತ ಯೂಸ್ ಮಾಡ್ತೀವಿ. ಇನ್ ಪಾಸ್ಟ್ ಕಂಟಿನ್ಯೂಸ್ನಲ್ಲಿ ನಾವೇನು ಮಾಡ್ತೀವಿ, ಮತ್ತು ಈ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಯಾವ ರೀತಿ ಬೀಯಿಂಗ್ ಯೂಸ್ ಮಾಡಿದ್ವಿ ಅದೇ ರೀತಿ ಇಲ್ಲಿ ವಾಸ್ ವರ್ ಜೊತೆಗೆ ಬೀಯಿಂಗ್ ಅನ್ನೋದು ಅದ್ರ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಅಥವಾ V3 ಅನ್ನೋದು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ had is used both singular and plural nouns along with being plus past participle. ಅಂದರೆ ಇಲ್ಲಿ ಅರ್ಥ ಹ್ಯಾಡ್ ಬಂದಾಗ ಅದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಅದು ಸಿಂಗ್ಯುಲರ್ಗೂ ಯೂಸ್ ಮಾಡ್ತೀವಿ, ಪ್ಲೂರಲ್ಗೂ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ನಾವೇನು ಬೀನ್ ಅಂತಂದು ಯೂಸ್ ಮಾಡ್ತೀವಿ. ಆಲ್ರೆಡಿ ಇಲ್ಲಿ ಏನಿರುತ್ತೆ ಥರ್ಡ್ ಫಾರಮ್ ಆಲ್ರೆಡಿ ಇರುತ್ತೆ, ಅದನ್ನು ರಿಟೈನ್ ಮಾಡಬೇಕು. ಈ ರೀತಿ ನಾವು ರೂಲ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು
ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ರೀತಿ ಮಾಡೋದು, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್ ಆ್ಯಂಡ್ ದೆನ್ ಪಾಸ್ಟ್ ಪರ್ಫೆಕ್ಟ್. ಇವನ್ನ ನಾನು ನಿಮಗೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದು. ಅದ್ರ ಪ್ರಕಾರವಾಗಿ ನೀವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡೋದು. ನೋಡಿ, ನಾನು ಯಾವ ರೆಫರೆನ್ಸ್ ತೊಗೊಂಡಿದ್ದೆ ಅಂದರೆ ಹೈಸ್ಕೂಲ್ ಗ್ರಾಮರ್ ಬೈ ರೆನ್ ಆ್ಯಂಡ್ ಮಾರ್ಟಿನ್, ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಬೈ ಥಾಮಸ್ ಮಾರ್ಟಿನ್, ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಕೋರ್ಸ್ ಬೈ ದಿನನ್ ಪಬ್ಲಿಕೇಶನ್. So this is all about active and passive voice. Thank you one and all.